ರಾಮನಗರ ತಾಲೂಕಿನ ಅಖಿಲ ಕರ್ನಾಟಕ ತಿಗಳರ ಅಗ್ನಿವಂಶ ಕ್ಷತ್ರಿಯ ಕ್ಷೇಮಾಭಿವೃದ್ಧಿ ಸಂಘದ ನೂತನ ಪದಾಧಿಕಾರಿಗಳು ಶಿವಣ್ಣವರು ಗೌರವ ಅಧ್ಯಕ್ಷರಾಗಿ ನಿಯೋಜನೆಗೊಂಡಿದ್ದಾರೆ. ನರೇಂದ್ರ ಡಿ ಅಧ್ಯಕ್ಷರಾಗಿ ನೇಮಕ ಆಗಿದೆ. ಗುರುವಯ್ಯನವರು ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಪ್ರಕಾಶ್ ಅವರು KT ಗೌರವ ಉಪಾಧ್ಯಕ್ಷರಾಗಿ ನೇಮಕಗೊಂಡಿದ್ದಾರೆ. ಶಿವಕುಮಾರ್ ಅವರು ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಶ್ರೀನಿವಾಸ್ A ಜಂಟಿ ಕಾರ್ಯದರ್ಶಿಯಾಗಿ ನೇಮಕಗೊಂಡಿದ್ದಾರೆ. ಈ ಸಮುದಾಯ ಭವನ ಇಲ್ಲಿ ಬಂದು ನಿಂತಿದೆ. ಹಿರಿಯರ ಶ್ರಮ ಮತ್ತು ಅನೇಕ ಸಮಾಜದ ಮುಖಂಡರ ಪ್ರಯತ್ನದಿಂದ ಇದನ್ನು ಪೂರ್ಣಗೊಳಿಸಬೇಕು ಅನ್ನೋದೇ ನಮ್ಮ ಒಂದು ಸಮಾಜದ ಕಳಕಳಿ. ಆ ಒಂದು ಕಳಕಳಿಯ ಸ್ಫೂರ್ತಿಯಾಗಿ ಈ ಹೊಸ ತಂಡ ನರೇಂದ್ರ ಅವರ ತಂಡ ನೆರವೇರಿಸಲಿ ಅಂತೇಳಿ ನಾನು ಸಮಾಜದ ನಮ್ಮ ಆರಾಧ್ಯ ದೇವ ಅಗ್ನಿಬನ್ನೇರಲ್ಲಿ ಪ್ರಾರ್ಥನೆ ಮಾಡಿ ನೂತನ ಎಲ್ಲ ಪದಾಧಿಕಾರಿಗಳಿಗೆ ಶುಭವನ್ನು ಹಾರೈಸ್ತೇನೆ. ಇದೇ ಒಂದು ರಾಮನಗರ ಜಿಲ್ಲೆಯಲ್ಲಿ ಮೊದಲನೇ ಹೆಜ್ಜೆ. ಇನ್ನು ಉಳಿದಿರ್ತಕ್ಕಂಥ 3 ತಾಲೂಕಿನ ಎಲ್ಲ ಒಂದು ಘಟಕಗಳನ್ನು ನಮ್ಮ ಸಮಾಜದ ಚನ್ನಪಟ್ಟಣ ಇರ್ಬೋದು, ಇರ್ಬೋದು, ಮಾಗಡಿ ಇರ್ಬೋದು, ಈ 4 ತಾಲೂಕಲ್ಲೂ ಸಹಿತ ಇದೇ ಒಂದು ಸಂಘಟನೆಯನ್ನು ಪ್ರಾರಂಭ ಮಾಡಬೇಕು ಅಂತ ಈಗಾಗಲೇ ನಮ್ಮೆಲ್ಲ ಹಿರಿಯ ಪದಾಧಿಕಾರಿಗಳು, ಸಮಾಜದ ಮುಖಂಡರು KTSVಯಲ್ಲಿ ಮೊನ್ನೆ ಸಭೆ ಸೇರಿ ತೀರ್ಮಾನ ಆಗಿದ್ದ ಪ್ರಕಾರ ನರೇಂದ್ರ ಅವರು ಮೊದಲನೇ ಕೆಲಸವನ್ನು ಮಾಡಿದ್ದಾರೆ. ಮತ್ತೊಮ್ಮೆ ಸಮಾಜದ ಪರವಾಗಿ ನಾನು ಅಭಿನಂದನೆ ಸಲ್ಲಿಸ್ತೇನೆ. ನಾಗರಾಜ್ ಅವರು ಭಾಳ ಗುರುವೇಗೌಡರು ಅನೇಕ ಎಲ್ಲ ಹಿರಿಯರು, ಇನ್ನು 100 ಜನ ಇದ್ದಾರೆ ನಮ್ಮ ಸಮಾಜದ. ನಾಗರಾಜ್ ಇದ್ದಾರೆ. ನಮ್ಮ ಅನೇಕ ಜನ ಶ್ರಮ, ಹಿರಿಯರ ಸಮಾಜದ ಕನಸು ನನಸಾಗಬೇಕು ಬೇಗ ಅನ್ನೋದೇ ನಮ್ಮ ಗುರಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನ ಬಳಸ್ಕೊಳ್ತಾರೆ. ಉದಾಹರಣೆ ಇಲ್ಲಿ ಈ ತಾಲೂಕಲ್ಲಿ, ರಾಮನಗರ ತಾಲೂಕಲ್ಲಿ 19,000ಕ್ಕೂ ಹೆಚ್ಚು ನಾವು ಮತದಾರರಿದ್ದೀವಿ. ಚುನಾವಣೆ ಸಂದರ್ಭದಲ್ಲಿ ನಮ್ಮನ್ನು ಉಪಯೋಗಿಸ್ಕೊಂಡು ಎಲ್ಲ ಪಕ್ಷದ, ನಾನು ಒಂದು ಪಕ್ಷ ಕೇಳಲ್ಲ, ಎಲ್ಲ ಪಕ್ಷದವರು ಚುನಾವಣೆ ಸಂದರ್ಭದಲ್ಲಿ ಆಶ್ವಾಸನೆ ಕೊಡ್ತಾರೆ. ಅದಾದ್ಮೇಲೆ ಈಡೇರಿಸಬೇಕಾಗಿರೋದು ಜವಾಬ್ದಾರಿ ಅವ್ರದ್ದು ಅಂತ ನಾವು ಈ ಸಂದರ್ಭದಲ್ಲಿ ಒಂದು ಮನವಿಯನ್ನು ಸಹಿತ ಮಾಡ್ತಾ ಇದ್ದೀವಿ. ಮುಂದಿನ ದಿನದಲ್ಲಿ ಅದನ್ನು ಕಾರ್ಯರೂಪಕ್ಕೆ ತರಬೇಕಾದಂಥ ಸಂದರ್ಭ ಅನಿವಾರ್ಯ ಆಗ್ತದೆ. ಅದಕ್ಕೆ ನಾವು ಅದನ್ನ ಒಂದು ಹೆಜ್ಜೆಯನ್ನು ಇಡುವಂಥದಕ್ಕೆ ಪ್ರಾರಂಭವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ತಮ್ಮ ಮುಖೇನ ನಾನು ವಿನಂತಿ ಮಾಡ್ತೀನಿ. ಚುನಾವಣೆ ಸಂದರ್ಭದಲ್ಲಿ ನಮ್ಗೆ ಏನೇನು ಮಾತು ಕೊಟ್ಟಿದ್ದೀವಿ ಅದನ್ನು ನಮ್ಮ ಸಮಾಜಕ್ಕೆ ನಮಗೆ ಬರಬೇಕಾಗಿರ್ತಕ್ಕಂಥ ನ್ಯಾಯಬದ್ಧವಾದಂಥ ನ್ಯಾಯವನ್ನು ಒದಗಿಸ್ಕೊಡಿ. ನಿಮ್ಮ ಪಕ್ಷದಲ್ಲಿ ದುಡಿದಿರ್ತಕ್ಕಂಥ, ಕಾಂಗ್ರೆಸ್ ಪಕ್ಷದಲ್ಲಿ ಸುಮಾರು ವರ್ಷಗಳಿಂದ ದುಡಿದಿರ್ತಕ್ಕಂಥ ಯಾರಾದರೂ ಸರಿನೇ ಈ ಜಿಲ್ಲೆಗೆ ಒಂದು ನಮ್ಮ ಸಮಾಜಕ್ಕೆ ನಿಗಮದ ಅಧ್ಯಕ್ಷ ಕೊಡ್ತಿರೋ, ರಾಮನಗರ ಜಿಲ್ಲೆಗೆ ಅಧ್ಯಕ್ಷ ಕೊಡ್ತಿರೋ, ಏನು ಮಾಡ್ತಿರೋ ಗೊತ್ತಿಲ್ಲ, ರಾಜಕೀಯವಾಗಿ ಪ್ರಾತಿನಿಧ್ಯ ಕೊಡಬೇಕು ಅನ್ನೋದೇ ನಮ್ಮ ಒಂದು ಸಮಾಜದ ಬಯಕೆ ಅಂತ ನಾನು ಈ ಸಂದರ್ಭದಲ್ಲಿ ವಿನಂತಿಯನ್ನು ಮಾಡ್ತೀನಿ. ನಾವು ನಮ್ಮ ಹಿರಿಯರು, ನಮ್ಮ ತಿಗಳ ಜನಾಂಗ ವಿದ್ಯೆಯಲ್ಲಿ ಅಷ್ಟು ಮುಂದುವರೆದಿಲ್ಲ. ಈಗಿನಷ್ಟು ಇರಲಿಲ್ಲ. ಹಿಂದೆ ನಮ್ಮ ಹಿರಿಯರಾದಂಥ ತಿಮ್ಮೇಗೌಡರು, TV ತಿಮ್ಮಯ್ಯನವರು, ವೆಂಕಟಸ್ವಾಮಿಯವರು, ಬ್ಯಾಟಪ್ಪನವರು ಇವರೆಲ್ಲ ಸೇರ್ ಮಾಡಿದಾಗ ಬೆರಳೆಣಿಕೆವಷ್ಟು ವಿದ್ಯಾವಂತರು. ಈಗ ನಾನು ತುಮಕೂರಲ್ಲಿ ಓದಬೇಕಾದ್ರೆ ನಾವಿಬ್ಬರೇ ಇದ್ದವರು, ಸಿದ್ದಯ್ಯ, ನಾನು ಕೆ ಸಿದ್ದಯ್ಯ ಅಂತ. ನಾವು ಓದ್ತಾ ಇರ್ಬೇಕಾದ್ರೆ ತಿಳಿದ್ರೆ ಆ ಸ್ಕಾಲರ್ಶಿಪ್ಗೆ ಹಾಕ್ತಿದ್ರಲ್ಲ, ಆ ಬೋರ್ಡ್ ಹಾಕೋರು, ಬೋರ್ಡ್ ಹಾಕ್ದಾಗ ನೋಡಿದಾಗ ಇಬ್ಬರೇ ಇರೋರು. ಆದರೆ ಆ ವಿದ್ಯೆಯನ್ನು ಮಾಡಬೇಕು ಅಂತ ಇವರೆಲ್ಲ ಸೇರಿ ರಾಜಾಜಿನಗರದಲ್ಲಿ D ದೇವರಾಜ ಅರಸವರು ಒಂದು ಸೈಟು ಕೊಟ್ಟು ಅಲ್ಲಿ ಈಗ ವಿದ್ಯಾಸಂಸ್ಥೆಯನ್ನು ಕಟ್ಟಿದ್ದು. ಹಾಸ್ಟೆಲ್ ಇದೆ, ಎಲ್ಲ ಹಾಸ್ಟೆಲ್ ಸೌಲಭ್ಯ ಇದೆ. ಹೆಣ್ಮಕ್ಳು ಹಾಸ್ಟೆಲ್ ಇದೆ ವಿಜಯನಗರದಲ್ಲಿ, ರಾಜಾಜಿನಗರದಲ್ಲಿ ಗಂಡ್ಮಕ್ಳು ಹಾಸ್ಟೆಲ್ ಇದೆ. ಈಗ ನರ್ಸರಿ, ಪ್ರೈಮರಿ ಸ್ಕೂಲು, ಹೈಸ್ಕೂಲು, PUC, ಡಿಗ್ರಿ ಮತ್ತು B.Ed ಕಾಲೇಜು ಇವತ್ತು ನಡೀತಾ ಇದೆ. ಯಾಕೆಂದರೆ ವಿದ್ಯೆ ಕೊಡಬೇಕು ನಮ್ಮ ಮಕ್ಕಳಿಗೆ ಅಂತ. ಆ ವಿದ್ಯೆ ಕೊಡಬೇಕಾದ್ರೆ ಏನು ಬೇಕು? ಆರ್ಥಿಕತೆ ಬೇಕು. ಅದಕ್ಕೆ ಈಗ ರಾಮನಗರದಲ್ಲಿ ಇದೊಂದು ಬಿಲ್ಡಿಂಗ್ ಕಟ್ಟಬೇಕು, ಈ ಮುಖಾಂತರ ಏನೋ ಒಂದು ಛತ್ರನ ಕಟ್ಟಿ ಅದರಲ್ಲಿ ಬರ್ತಕ್ಕಂಥ ಆದಾಯವನ್ನು ಸಮಾಜದ ಏಳಿಗೆಗಾಗಿ ಉಪಯೋಗಿಸ್ಬೇಕು ಅಂತ ಉದ್ದೇಶದಿಂದ ಇದನ್ನು ಮಾಡಿದ್ದಾರೆ. ಸುಮಾರು ಹಳಬರು, ನಾಗರಾಜು, ಗುರುವೇಗೌಡರು ಇವರೆಲ್ಲ ತಮ್ಮ ಶ್ರಮ ಹಾಕಿದ್ದಾರೆ.
ರಾಮನಗರ ಜಿಲ್ಲೆ ಜನಗಳು ಹಾಕಿದ್ದಾರೆ, ಪಕ್ಕದವರು ಹಾಕಿದ್ದಾರೆ, ಜಿಲ್ಲೆಯವರು ಎಲ್ಲರೂ ಇದಕ್ಕೆ ಶ್ರಮ ಪಟ್ಟಿದ್ದಾರೆ. ಆದರೆ ಇದು ಕಾರಣಾಂತರದಿಂದ ಏನೋ ನಿಂತಿದೆ. ಅದನ್ನೇ ಮುಂದುವರಿಸಬೇಕು ಅಂತ ಇಲ್ಲಿಯ ಸಂಘವನ್ನು ಪುನರ್ಜೀವನಗೊಳಿಸಿ ಈಗ ಮುಂದೆ ಪದಾಧಿಕಾರಿಗಳನ್ನ ಆಯ್ಕೆ ಮಾಡಿದ್ದಾರೆ. ಈ ಎಲ್ಲ ಪದಾಧಿಕಾರಿಗಳು ಹಳೆಬೇರು ಹೊಸ ಚಿಗುರು ಎಂಬಂತೆ ಹಳಬರು ಇದ್ದಾರೆ, ಹೊಸಬರಿಗೆ ಸಾರಥ್ಯವನ್ನು ಕೊಟ್ಟಿದ್ದಾರೆ. ಒಂದೊಂದು ರಾಮನಗರದಲ್ಲಿ ಒಂದು 19 ಇಂದ 20 ಸಾವಿರ ಜನ ಇರ್ತಕ್ಕಂತಹ ಒಂದು ಸಣ್ಣ ಸಮಾಜ. ಹಿಂದೆಯಿಂದನೂ ನಾವು ಈ ಒಂದು ಬಸವರಾಜಣ್ಣ ಅವ್ರು ಹೇಳ್ದಂಗೆ ಹಳೆ ಬೇರು ಹೊಸ ಚಿಗುರು ಅಂತಕ್ಕಂಥದ್ದನ್ನ ಈಗ ಒಂದು ಯುವಕನಾಗಿ ಕೆಲಸ ಮಾಡೋದಕ್ಕೆ ಅಂತ ನನಗೆ ಈ ಒಂದು ಅಗ್ನಿಶಮ ಕ್ಷೇತ್ರೀಯ ತಿಗಳರ ಕ್ಷೇಮಾಭಿವೃದ್ಧಿ ಸಂಘದ ನೂತನವಾಗಿ ಅಧ್ಯಕ್ಷರಾಗಿ ಒಂದು ಸಾರ್ವಜನಿಕ ಸಭೆಯಲ್ಲಿ ಆಯ್ಕೆ ಮಾಡಿರ್ತಾರೆ. ಈ ಒಂದು ಆಯ್ಕೆ ನನ್ನನ್ನು ನಂಬಿ ಮಾಡಿರ್ತಕ್ಕಂಥದ್ದನ್ನ ನಾನು ಪ್ರಾಮಾಣಿಕವಾಗಿ ಉಳಿಸ್ಕೊಳ್ತೀನಿ. ಈ ಒಂದು ಸಂಘನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸಿಸ್ತೀನಿ. ಇನ್ನು ಮುಂದಿನ ಪೀಳಿಗೆಗೆ ಈ ಸಂಘದಲ್ಲಿ ಬರ್ತಕ್ಕಂತಹ ಎಲ್ಲರೂ ನಮ್ಮ ಸಮುದಾಯದವರು ಮೆಚ್ಚುವಂತಹ ಕೆಲಸಗಳನ್ನ ನಾವೇನು ಎಲ್ಲರೂ ಯುವಕರುಗಳು ಈ ಸರಿ ಈ ಬಾಡಿನಲ್ಲಿ ರಚನೆ ಮಾಡಿದ್ದಾರೆ. ಆ ಎಲ್ಲರೂ ಸೇರಿ ನಾವೇನು ಒಬ್ಬ ಅಲ್ಲ, ಇದು ಒಂದು ತೇರು ಎಳಿಬೇಕಾದ್ರೆ ಒಬ್ಬನಿಂದ ಸಾಧ್ಯ ಇಲ್ಲ, ಎಲ್ಲರದು ಒಂದು ಸಹಕಾರ ಪಡ್ಕೊಂಡು ನಾವು ಮಾಡ್ತೀವಿ ಅಂತ. ಅದೇ ರೀತಿ ಈ ಒಂದು ಚೌಟ್ರಿ ಕಟ್ಟೋದಕ್ಕೆ ಕನಿಷ್ಠ ನನ್ನ ಪ್ರಕಾರ 3.5 ಕೋಟಿ ರೂಪಾಯಿನ ಒಂದು ಅವಶ್ಯಕತೆ ಇದೆ. ಹಾಗಾಗಿ ನಮ್ಮ ನಾಯಕರಾದ ಬಸವರಾಜಣ್ಣ ಅವ್ರಿಗೆ ನಾವು ಇವತ್ತು ಅಪೀಲ್ ಮಾಡ್ಕೊತಾ ಇದ್ದೀವಿ. ಎಲ್ಲ ನಮ್ಮ ಸಮುದಾಯದ ಪರವಾಗಿ ದಯಮಾಡಿ ಎಲ್ಲರೂ ಒಗ್ಗಟ್ಟಿಂದ ಏನೋ ಒಂದು ಮಾಡಿದ್ರೆ ಈ ಒಂದು ವರ್ಷ 1.5 ವರ್ಷದೊಳಗಡೆ ಈ ಒಂದು ಚೌಟ್ರಿನ ನಾವು ಮಾಡಿದ್ರೆ ಮುಂದಿನ ದಿನಗಳಲ್ಲಿ ಒಂದು ದೊಡ್ಡ ಪ್ರಮಾಣದೊಳಗಡೆಗೆ ಇಲ್ಲಿ ನಾವು ಜಿಲ್ಲಾ ಮಟ್ಟದೊಳಗಡೆಗೂ ನಮ್ಮ ಒಂದು ಸಮುದಾಯನ ಕಟ್ಟೋದಕ್ಕೆ ಅನುಕೂಲ ಆಗ್ತದೆ ಅಂತ ನಾನು ಕಳಕಳಿಯಿಂದ ಕೇಳ್ಕೊಳ್ತಾ ಇದ್ದೀನಿ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.